ಇದು ಮೈಲನ್ ಅನ್ನೋ ಹುಡುಗಿಯ ಕಥೆ. ಶಾಂಘೈನಲ್ಲಿ ಆಟಿಕೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅವಳು ಮನೆಗೊಂದು ಗೊಂಬೆ ತಂದ್ಲು. ಅವಳಿಗೆ ಸಿಕ್ಕಿದ್ದು ಒಂದು ಸ್ಪೆಷಲ್ ಎಡಿಷನ್ ಚಿನ್ನದ ಲಬೂಬು ಗೊಂಬೆ. ನೋಡಿದ ತಕ್ಷಣ ಅದಕ್ಕೆ ಫಿದಾ ಆಗಿಬಿಟ್ಲು. ಆದ್ರೆ ಅವಳ ಪ್ರೀತಿಯ ನಾಯಿ ಬಾವೋಗೆ ಮಾತ್ರ ಆ ಗೊಂಬೆ ಇಷ್ಟ ಆಗ್ಲಿಲ್ಲ. ಅದಕ್ಕೇನೋ ಸರಿಯಿಲ್ಲ ಅಂತ ಅನ್ಸ್ತು. ಆ ಗೊಂಬೆಯ ಪ್ರಭಾವ ಮೈಲಿನ್ ಮೇಲೂ ಬಿತ್ತು. ಇದ್ದಕ್ಕಿದ್ದಾಗೆ ಕೋಪ ಬಂದು ಅವಳು ಕೆಲಸ ಕಳ್ಕೊಂಡ್ಲು. ಕತೆ ಇಲ್ಲಿಂದ ಬೇಗ ಬೇಗ ಮುಂದೆ ಹೋಗುತ್ತೆ. ಕೇವಲ 2 ದಿನಗಳಲ್ಲಿ ಪರಿಸ್ಥಿತಿ ತುಂಬಾನೇ ಹದಗೆಡ್ತು. ಅಂದು ರಾತ್ರಿ ಅವಳಿಗೆ ಒಂದು ಭಯಾನಕ ಕನಸು ಬಿತ್ತು. ಒಂದು ರಾಕ್ಷಸ ಅವಳ ಕತ್ತು ಹಿಸುಕಲು ಪ್ರಯತ್ನಿಸ್ತಿತ್ತು. ಕನಸಿನಲ್ಲಿ ಕಂಡ ಆ ರಾಕ್ಷಸನ ರೂಪ ನಿಜಕ್ಕೂ ಭಯ ಹುಟ್ಟಿಸುವಂತಿತ್ತು. ಇದ್ದಕ್ಕಿದ್ದಂತೆ ಕಿರುಚಿ ಎಚ್ಚರಗೊಂಡಾಗ ಆ ಕೆಟ್ಟ ಕನಸು ನಿಜವಾಗಿತ್ತು. ಶೆಲ್ಫ್ ಮೇಲಿದ್ದ ಗೊಂಬೆ ಅವಳ ಎದೆ ಮೇಲೆ ಕೂತಿತ್ತು. ಅವಳ ಕಿರುಚಾಟ ಕೇಳಿ ಓಡಿಬಂದ ಬಾವೋ ಆ ಗೊಂಬೆ ಮೇಲೆ ಮುಗಿಬಿದ್ದು ಚಿಂದಿ ಚಿಂದಿ ಮಾಡ್ಬಿಡ್ತು. ಸದ್ಯ ಪೀಡೆ ತೊಲಗಿತು ಅಂಟ್ಕೊಂಡು ಮೈಲಿನ ಗೊಂಬೆಯ ಚೂರುಗಳನ್ನ ಕಸದ ಬುಟ್ಟಿಗೆ ಹಾಕಿ ಮತ್ತೆ ಮಲಗಿದ್ಲು. ಆದರೆ ಮರುದಿನ ಬೆಳಗ್ಗೆ ಎದ್ದಾಗ ಅವಳಿಗೆ ವಿಪರೀತ ತಲೆನೋವು. ಕೈಗಳ ಮೇಲೆ ವಿಚಿತ್ರ ಕೆಂಪು ಕಲೆಗಳು ಮೂಡಿದ್ದವು. ಬಾತ್ರೂಮ್ ಕನ್ನಡಿಯಲ್ಲಿ ನೋಡಿದಾಗಂತೂ ಅವಳಿಗೆ ಶಾಕ್. ಅವಳ ಕನಸಿನಲ್ಲಿದ್ದ ಅದೇ ರಾಕ್ಷಸ ಅವಳ ಹಿಂದೆ ನಿಂತಿತ್ತು. ಬೆಚ್ಚಿಬಿದ್ದು ಹಿಂತಿರುಗಿ ನೋಡಿದ್ರೆ ಅಲ್ಯಾರೂ ಇರಲಿಲ್ಲ. ಆದ್ರೆ ಶೆಲ್ಫ್ ಮೇಲೆ ಆ ಲಬೂಬು ಗೊಂಬೆ ಮತ್ತೆ ಹಾಗೇ ಇತ್ತು. ಒಂದೇ ಒಂದು ವ್ಯತ್ಯಾಸ. ಮೊದಲು ಮುದ್ದಾಗಿ ಕಾಣುತ್ತಿದ್ದ ಆ ಗೊಂಬೆಯ ನಗು ಈಗ ತುಂಬಾನೇ ಕ್ರೂರವಾಗಿ ಬದಲಾಗಿತ್ತು. ಗಾಬರಿಯಿಂದ ಬಾವೋಗಾಗಿ ಹುಡುಕಿದಳು. ಆಗ ಅಡಿಗೆ ಮನೆಯಲ್ಲಿ ಕಂಡಿದ್ದು ಆ ಗೊಂಬೆ. ಅದರ ಕೈ, ಹಲ್ಲು ರಕ್ತಸಿಕ್ತವಾಗಿತ್ತು. ಆಮೇಲೆ ಅವಳಿಗೆ ಗೊತ್ತಾಗಿದ್ದು ಬಾವು ಇನ್ನೂ ಬದುಕಿಲ್ಲ ಅಂತ. ಯಾರೋ ಅದನ್ನ ಕ್ರೂರವಾಗಿ ಸೀಳಿ ಹಾಕಿದ್ರು. ಗೊಂಬೆಯ ದುಷ್ಟತನದ ಬಗ್ಗೆ ಅವಳಿಗಿದ್ದ ಅನುಮಾನ ಈಗ ನಿಜವಾಗಿತ್ತು. ಸಂಪೂರ್ಣ ಭಯಭೀತಳಾದ ಮೈಲಿನ್ ತಕ್ಷಣ ಲಬೂಬು ಗೊಂಬೆ ಬಗ್ಗೆ ಆನ್ಲೈನ್ನಲ್ಲಿ ರಿಸರ್ಚ್ ಮಾಡಲು ಶುರುಮಾಡಿದಳು. ಆಗ ಅವಳಿಗೆ ಗೊತ್ತಾಯ್ತು, ಈ ಸಮಸ್ಯೆ ಅವಳೊಬ್ಬಳದ್ದೇ ಅಲ್ಲ. ಪ್ರಪಂಚದಾದ್ಯಂತ ಲಬೂಬು ಗೊಂಬೆಗಳು ಇದೇ ರೀತಿ ಕಾಟ ಕೊಡ್ತಿದ್ವು. ಕೆಲವರ ಪ್ರಕಾರ ಈ ಗೊಂಬೆಗಳು ಪಜುಜು ಅನ್ನೋ ಪ್ರಾಚೀನ ದುಷ್ಟಶಕ್ತಿಯ ಆವಾಹನೆಗೆ ಒಂದು ಮಾಧ್ಯಮವಂತೆ. ಹತಾಶಲಾದ ಮೈಲಿನ್ ಆ ಗೊಂಬೆಯನ್ನ ಶಾಶ್ವತವಾಗಿ ದೂರ ಮಾಡಲು ಕೊನೆಯ ಪ್ರಯತ್ನ ಮಾಡಿದಳು. ತನ್ನ ತಂಗಿಗೆ ಫೋನ್ ಮಾಡಿ ಕೊನೆಗೂ ಆ ಕೆಟ್ಟ ಕನಸು ಮುಗೀತು ಅಂತ ಹೇಳಿ ನಿಟ್ಟುಸಿರುಬಿಟ್ಲು. ಆದ್ರೆ ಆ ಸಮಾಧಾನ ಹೆಚ್ಚು ಹೊತ್ತು ಇರಲಿಲ್ಲ. ದುರಂತ ಅಂದ್ರೆ ಮರುದಿನವೇ ಮೈಲಿನ್ ತನ್ನ ಮನೆಯಲ್ಲಿ ಶವವಾಗಿ ಪತ್ತೆಯಾದಳು. ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಅವಳು ಸುಟ್ಟು ಹಾಕಿದ್ದ ಅದೇ ಚಿನ್ನದ ಲಬೂಬು ಗೊಂಬೆ ಅವಳ ದೇಹದ ಪಕ್ಕದಲ್ಲೇ ಇತ್ತು. ಹಾಗಾದ್ರೆ ಈ ಲಬೂಬು ಗೊಂಬೆ ನಿಜವಾಗ್ಲೂ ಶಾಪಗ್ರಸ್ತನಾ? ಈ ಕಥೆ ನಮ್ಮನ್ನ ಈ ಪ್ರಶ್ನೆಯೊಂದಿಗೆ ಕಾಡುತ್ತೆ.